ಬರೀ ನಿನ್ನ ಸೂಳೆಯಾಗೇ ಇರಲಿ. ಆದರೆ ಆದರೆ ಚಂದುಳ್ಳಿ ಜಲೆಯಾದ ಈ ನಿನ್ನ ತಂಗಿ ರೇಣುಕಾ ನನ್ನ ಸೂಳೆಯಾಗಿ ಬರಲಿ. ಬಡವರ ಹೆಣ್ಣು ಮಕ್ಕಳನ್ನ ಬಿಟ್ಟಿಗೆ ಬಿದ್ದಿದ್ದರೆಂದು ತಿಳಿದಿಯಲ್ಲೇ? ಇಂದು ಇದು ಇಲ್ಲಿಗೆ ಮುಗಿಯುತ್ತದೆ. ಅಣ್ಣ ತಂಗಿಯರು ನಿಮ್ಮಿಬ್ಬರ ಕೊಟ್ಟಿಗೆಯನ್ನು ಕಳುಹಿಸುತ್ತಾರೆ ಮಕ್ಕಳ. ಹೊತ್ತಿನ ಮಾತುಗಳನ್ನಾಡುತ್ತಿರುವೆಯೋ ಅಣ್ಣ? ಯಾರಿಲ್ಲಿ ನಿನ್ನ ಬದುಕವಲ್ಲ, ಸುಟ್ಟು ಬಿಡುವೆ ಇವನ ಶರೀರವಲ್ಲ. ಕಬ್ಬಿಣ ಕುರಿ ರೇಣುಕಾ, ನೀನೊಂದು ಹೆಣ್ಣಾಗಿ ಹೆಣ್ಣನ್ನು ಬಲ ಹತ್ತ ಬತ್ತಲದ ಹರಿದಾಕಿ ಈ ಹೆಣ್ಣಲೇ ಅಮ್ಮಾರಿ ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ನಮ್ಮಿಬ್ಬರನ್ನು ಬೆಳಗಿ ಸೇಡಿಗೀಡಾಗಿ ಸಾಯಲು ಸಿದ್ಧರಾಗಿದಂತ ಸಿಗಂಡಿನ ಮಗನೇ, ಇದೇ ನನ್ನ ಬಂದೂಕಿನ ಬಾಯಿಗೆ ಮಗನ್ನು ಹೋಗಿ ಕೊಟ್ಟು ರುಂಡ ತೆಗೆದು ಕಟ್ಟಡ ತುತ್ತುದಿಯ ಮೇಲಿರುವ ಕಾಡಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕದಿದ್ದರೆ ನನ್ನ ಹೆಸರು ದೇಶಗಟ್ಟಿ ಮನೆತನದಲ್ಲಿ ಹುಟ್ಟಿದ ದೇಶಗೌಡನೇ ಅಲ್ಲ. ನಿನ್ನಂತ ಬಂದ ಶ್ರೀಮಂತರ ಕೆಳಗಿ ಸೇರಿಯಾಗಿ ಸಾಯುವ ಸಿಗಂಡಿ ಅಲ್ಲವೇ? ಇವರು ಶಿಕಾರಿ ಅರಸಿಕೊಂಡಿರುವ ಗಂಡು ಹುಲಿ ನನ್ನ ರುಂಡ ತೆಗೆದು ತುತ್ತ ತುದಿ ಮೇಲಿರುವ ಕಾಡು ಸಿದ್ದೇಶ್ವರನ ಬಾಗಿಲಿಗೆ ತಾಕುವ ಪೂರ್ವದಲ್ಲಿ ನಿಮ್ಮನ್ನ ಹೊರಗೆ ಕೋಣದಂತೆ ಓಡಾಡಿಸಿ ಕಡೆದು ಅಣ್ಣ ತಂಗಿಯರ ನಿಮ್ಮಿಬ್ಬರ ರುಂಡವನ್ನು ನಮ್ಮೂರ ಅಡಿಗೆ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಮುಕ್ತೈದರ ನೆಟ್ಟ ದರವನ್ನು ಹಾಕಿ ಎತ್ತು ನಿಂತ ಕರಿಗಿರಿದ ಕತ್ತಲಲ್ಲಿ ಗೆದ್ದ ಒಬ್ಬನೇ ಒಬ್ಬ ಕೆಳದ ವೀರ ಕೇಸರಿ ಆರಾಧನೆಂದರೆ ನನ್ನ ಹೆಸರು ಮುತ್ತೈದರ ಮಾನ ಮಾಂಗಲ್ಯ ಕಾಪಾಡಿದ ಮಾಂಗಲ್ಯ ಉಳಿಸಿದ ಮೈದನ ನಾನಲ್ಲ.